ನಮ್ಮ ಧೈರ್ಯವೇ ಹೀಗಿದೆ. ಆದರೂ ಚಿಂತೆ ಇಲ್ಲ. ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಗಳ ಲಗ್ನವನ್ನು ಮಾಡು, ನಾನೇತಕ್ಕೆ ಹೇಳಲಿ. ಆದರೆ ಲಗ್ನಕ್ಕೆ ಮಾತ್ರ ಮರೆಯಬೇಡಿ. ಇದೇ ಸಿಟ್ಟಲ್ಲಿ ಮರೆತರೆ ನಾನೇನು ಮಾಡಲಿ? ಲಗ್ನದೊಳಗೆ ನಾರದರ ಸವಾರಿ ಇದ್ದೇ ಇರಬೇಕು. ರಾಜರೇ, ನಾವು ಹೋಗಿ ಬರುವುದು ನಮಗೆ ಅಪ್ಪಣೆಯನ್ನು ಕೊಡು ರಾಜ. ಸಾಂದ್ರ ಗುಣತೇಜ ಸಾರಥಿ ದೇವ, ನಾವು ಬಂದ ಕೆಲಸವಂತೂ ಕೆಟ್ಟು ಹೋಯಿತು.
ಅಮ್ಮ ದೇವಿ ನಿನಗೆ ಮಂಗಳವಾಗಲಿ ಹೇಳುತ್ತೇಳು. ಅಹೋ ತಾತ, ಅಮ್ಮ ದೇವಿ ತಾವು ಬಹಳ ದಿವಸಕ್ಕೆ ಬರೋಣ. ಮತ್ತೇನಾದರೂ ಹೊಸ ಸಂಗತಿ ಇರುವುದೇ ಹೇಗೆ ಸ್ವಾಮಿ? ಜನಪ್ರೇಮಿ ಅಮ್ಮ ದೇವಿ ಸ್ವಾಮಿ ನಾರದರೇ, ಸುಮ್ಮನೆ ಈ ನಾರದರು ಬರುವುದು ಉಂಟೇನೆ ಹುಚ್ಚಮ್ಮ. ಅಹೋ ತಾತ, ಅಮ್ಮ ದೇವಿ ಏನು ಹೊಸ ಸಂಗತಿ ಇರುವುದು? ಹೆಣ್ಣು ಮುಂದೆ ವಿವಾರವಾಗಿ ಹೇಳಿ ಸ್ವರಮನೆ ಬಿಡಿಸನ್ನ ಆಲೋಚನೆ. ಹಾಗಾದ್ರೆ ಹೇಳುವುದನ್ನು ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ ನಾರದರೇ. ಮನ್ಮಥನಿಗೆ ನಿನ್ನನ್ನು ಕೇಳಲಿಕ್ಕೆ ದ್ರೌಪದಿ ಬಂದರೆ ನಿನ್ನ ತಂದೆಯಾದ ಕಮಲರಾಜನು ಶ್ರೀಹರಿಯನ್ನು ಪರಿಪರಿಯಿಂದ ನಿಂದಿಸಿದನು. ದ್ರೌಪದಿಯನ್ನು ಪೂರ್ವವನ್ನು ಬಿಟ್ಟು ತಪ್ಪಿಸಿದನು. ಅದೇ ಸಮಯಕ್ಕೆ ನಾನು ಹೋಗಲು ವೀರಪ್ಪನ ಸಿಟ್ಟು ತಂದು ವೀರಪ್ಪನ ಮೇಲೆ ಹಾಕಿದಂತೆ ದ್ರೌಪದಿ ಅಮ್ಮನವರ ಸಿಟ್ಟು ತಂದು ನಮ್ಮ ಮೇಲೆ ಹಾಕಿ ಬೈಯುವುದರೊಳಗೆ ನಮ್ಮ ದೆವ್ವವೆಲ್ಲ ಬಿಟ್ಟು ಹೋಯಿತು. ಇನ್ನು ಮೇಲೆ ಆ ಮನ್ಮಥನು ನಿನ್ನ ಗಂಡನೆಂಬುವುದು ಮರೆತು ಬಿಡುತ್ತಾರೆ. ಏಕೋ ಚಿಕ್ಕನೊಬ್ಬ ರಾಜಪುತ್ರನ ಹೆಂಡತಿಯಾಗಿ ಮಾಡುವುದು ನಿನ್ನ ದುರ್ದೈವವಿದೆ. ಯಾರು ಮಾಡುವುದೇನು? ಆ ಮನ್ಮಥನ ಆಸೆಯನ್ನು ಬಿಟ್ಟು ಬಿಡುವುದರೆ ಎನಗಪ್ಪಣೆಯನ್ನು ಕೊಡುವುದಿದ್ದರೆ ನೀವಿನ್ನು ಹೋಗಿ ಬನ್ನಿ ಸ್ವಾಮಿ ನಾರದರೇ. ಕೊಡಬೇಕಪ್ಪ ಈ ಗೊತ್ತಿರುವ ಗಮನದ ಸಂತೋಷದಿಂದ ಬೇರೆ ಮಗಳೇ. ಅಹೋ ಮಗಳೇ, ಅಪ್ಪಯ್ಯ, ನಿನ್ನ ಅರಮನೆಯನ್ನು ಬಿಟ್ಟು ಈ ಸಭೆಗೆ ಬಂದ ಕಾರಣವೇನು ಎಂದಿದೆ ತಿಳಿಸಲಿಲ್ಲ ಮನದ ಯೋಚನೆ. ಜನಕ, ಅಮ್ಮ ಮಗಳೇ, ನನ್ನ ಮನದ ಆಲೋಚನೆಯನ್ನು ನಿನಗೆ ತಿಳಿಸಬೇಕೆ? ಹೌದು ಮಗಳೇ, ಏನು ಕೇಳು. ಅದೇ ಚೆನ್ನಾಗಿ
ದೃಪದ ನಂದಿನಿಯಾದ ದ್ರೌಪದಿಯು ಮನ್ಮಥನಿಗೆ ನನ್ನನ್ನು ಕೇಳಲಿಕ್ಕೆ ಬಂದಿದ್ದರೆ ಅದೇನಾಯಿತು ಮಗಳೇ? ಅಪ್ಪಯ್ಯ, ಅಮ್ಮ ಮಗಳೇ, ತುಂಬಿದ ಸಭೆಯಲ್ಲಿ ಸ್ವಲ್ಪವಾದರೂ ಮರ್ಯಾದೆ ಕೊಡದೆ ಬಾಯಿಗೆ ಬಂದಂತೆ ಮಾತನಾಡಿ ಕಳಿಸಿರುವೆಯಲ್ಲ ಅಪ್ಪಯ್ಯ. ಹೌದು ಮಗಳೇ. ಆ ಪತಿವ್ರತಿಯ ಮನಸ್ಸು ಎಷ್ಟು ನಂದುಕೊಂಡಳು ಏನು, ಎಂತ ಕಾರ್ಯ ಮಾಡಿಬಿಟ್ಟಿಯಲ್ಲ ಪಿತಾ, ಇದೇನು ಅದ್ಭುತ. ಎಲ್ಲ ಚಿನ್ನದ ಗೊಂಬೆಯಾದ ರತಿದೇವಿ ನಿನ್ನನ್ನು ಬಂದ ಕೊಲ್ಲದ ಮಗನಿಗೆ ಕೊಡುವುದೆಂದು ಕೇಳು, ಮನ್ಮಥನಿಗೆ ಸರ್ವದಾ ಕೊಡುವುದು ಎಂದು ಹೇಳಿದೆ. ಎನ್ನ ಸಂಬಂಧಪಟ್ಟವರಿಗೆ ನನ್ನ ಮಗಳನ್ನು ಕೊಡುವನಂತೆ ನಾನು ಮಾತನಾಡಿದರೆ ಆ ಮಕ್ಕಳ ತುಂಬಿದ ಸಭೆಯಲ್ಲಿ ನಿಂತಿದ್ದವರಿಗೆ ಸ್ವಲ್ಪ ಮರ್ಯಾದೆ ನೋಡದೆ ನನ್ನ ಬಾಯಿಗೆ ಬಂದಂತೆ ಮಾತನಾಡಿ ನಿಷ್ಠುರದ ಮಾತನಾಡಿ ಈ ಸಭೆಯಲ್ಲಿ ನಿಂತಿರನ್ನು ಮಾಡಲು ಎನ್ನ ಗೋಪರಿಸಲವರು ಚಾರದಿಂದ ಬರುವನ್ನು ಬಿಡಿಸಿದೆ. ಆ ಬಂದ ಮುಂದೆ ದ್ರೌಪದಿ ನಡುವೆ ನಿನಗೆ ತೆಕ್ಕಬೇಕು ಮಗಳೇ. ಜನಕ ಅಮ್ಮ ಮಗಳೇ, ಮನ್ಮಥನೇ ಇಂದು ತಿಳಿಯದೆ ಆ ಪತಿವ್ರತಿಯಾದ ದ್ರೌಪದಿಯನ್ನು ಗಬ್ಬಿರುವೆಯಲ್ಲ. ಹೌದು ಮಗಳೇ. ನೀನು ಮಾತನಾಡುತ್ತಿರೋದೆಲ್ಲ ಹುಚ್ಚ ಮಾತುಗಳು. ಅದಕ್ಕೆ ಮಗಳೇ. ಅಪ್ಪಯ್ಯ, ಅಮ್ಮ ಮಗಳೇ, ಮನ್ಮಥನೇ ಎನ್ನ ಗಂಡನೆಂದು ತಿಳಿದುಕೊಂಡಿರುವೆನು. ಈ ಮಾತನ್ನು ತಿಳಿದುಕೊಂಡು ಈಗಲೇ ಚಾರನನ್ನು ಕರೆಸು, ದ್ರೌಪದಿಯನ್ನು ಕರೆಸು. ಮನ್ಮಥನಿಗೆ ನನ್ನನ್ನು ಕೊಟ್ಟು ಲಗ್ನವನ್ನು ಮಾಡಿಕೊಡುತ್ತಂದೆ, ನಿರಾಕರಿಸಬೇಡ ಎಂದೆ. ಅಪ್ಪಯ್ಯ, ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದು ಗಮನವಾಗಿ ಇಂಥ ಕಠೋರನ ಮಾತನಾಡಿದೆ. ಓಹೋ, ಅಸುಪ್ರಾಯದ ಕೂಸೆ. ಅಪ್ಪಯ್ಯ, ನೆತ್ತಿದ ಮೇಲಿನ ಮಾಸು ಇನ್ನೂ ಮಾಡಿಲ್ಲ, ನಿನಗೆ ಇಷ್ಟು ಛಲಬೇಕಕ್ಕೆ. ಸಣ್ಣಾಗಿಯಾಗಿ ತಂದೆ ತಾಯಿಗಳ ಮಾತಿನಂತೆ ಇರುವುದು ಬಿಟ್ಟು ನಿನಗೆ ಈ ಮೂರ್ತಿ ಈ ಬೋಧನೆಯನ್ನು ನನಗೆ ದಾರಿ ಬೆಳೆದರು. ಅಯ್ಯೋ, ಇನ್ನು ಮೇಲೆ ಎದುರಿಗೆ ಆ ಬಂಡ ಕೃಷ್ಣನ ಸುದ್ದಿಯನ್ನು ಮುಂದೆ ಎತ್ತಬೇಡ. ಆ ಬಂಡ ಕೃಷ್ಣನ ಮುಂದೆ ಎತ್ತಬೇಡ ಉತ್ತಮ. ಸಮವಯಸ್ಕರಾದ ರಾಜಪುತ್ರರ ಬಗ್ಗೆ ನಿನಗೆ ಇಚ್ಛೆ ಇದ್ದವನ್ನು ಮಾಡಿಕೊಂಡು ಈ ಮಾತು ನಿನಗೆ ಸಮ್ಮತವಿಲ್ಲ. ಈ ತಕ್ಷಣವೇ ನಿನಗೆ ಸರಿಬರುವ ರಾಜಪುತ್ರ ಚಿತ್ರಪಟಗಳನ್ನು ಧರಿಸಿಕೊಡು. ಇಂಥ ಬಾರಿ ಅಮ್ಮಯ್ಯ ಎಂದು ತೊಡೆಯ ಮೇಲೆ ಕುಳಿತುಕೋ. ತಂದೆ ತಾಯಿಗಳ ಆಜ್ಞೆಯನ್ನು ಮೀರಬಾರದು. ಉಚ್ಚಮ್ಮ ಜಾಗೃತಿಯಿಂದ ಚಿತ್ರಪಟಗಳನ್ನು ಧರಿಸಿಕೊಂಡು ಅವುಗಳನ್ನು ನೋಡಿ ಎದುರಿಯಲ್ಲಿ ಸಂತೋಷ ಪಡೆಯಲಿ. ಮನ್ಮಥನನ್ನ ಆಶೆಯಿಂದ ಬಿಡಲಿ. ಎನ್ನ ಮನಕ್ಕೆ ಆನಂದ ಉಂಟು ಮಾಡಲಿ. ಏಕೆ ತರಿಸುವೆ ಚಿತ್ರಪಟಗಳು, ಪ್ರೀತಿಯಿಂದ ಎನ್ನ ಮಾತು ಕೇಳು. ಸುಮ್ಮನೆ ಧಾವತಿ ಪಟ್ಟು ಚಿತ್ರಪಟಗಳನ್ನು ಏತಕ್ಕಾಗಿ ತರಿಸಿಕೊಡುವೆ? ನಿನ್ನ ಲಗ್ನಕ್ಕೆ ಮಗಳೇ. ಅವುಗಳನ್ನು ನೋಡುವುದು ನನಗೆ ಬೇಕಾಗಿಲ್ಲ. ಅದಕ್ಕೆ ಮಗಳೇ, ಜೀವವನ್ನು ಬಿಟ್ಟು ಬರಿಬಿಂಬಕ್ಕೆ ಲಗ್ನವನ್ನು ಮಾಡಿದರೆ ಬಂದ ಫಲವೇನಿದೆ?
ಅಪ್ಪಯ್ಯ, ಅಮ್ಮ ಮಗಳೇ, ಎನ್ನ ಪ್ರೇಮದ ಪ್ರೇಮೆ ಮನ್ಮಥನು. ಹಾಗೆಲ್ಲ ಮಾತನಾಡಬಾರದು ಮಗಳೇ. ಆತನನ್ನು ಕರೆಸಿ ವಿಕ್ರಮನಿಂದ ಲಗ್ನವನ್ನು ಮಾಡಿಕೊಳ್ಳುತ್ತಂದೆ. ಇದನ್ನು ಕೇಳುವುದಕ್ಕೆ ನಾನು ಬಂದೆ. ಅಮ್ಮ ರಚಿದೇವಿ, ನಿನಗೆ ಸರಿಯಾಗಿ ಮಾತನಾಡಲಿಕ್ಕೆ ಬಾರದು. ನಿನಗೆ ಇಷ್ಟು ಸರಳತೆಕ್ಕೆ ಮಂದಮತಿಯೇ, ಅಪ್ಪಯ್ಯ, ತಂದೆ ತಾಯಿಗಳ ಆಜ್ಞೆಯನ್ನು ಮೀರಲಾರದೆ ಮೂರ್ಖರು. ನಿನಗೆ ಎಷ್ಟು ತಿಳಿದಿತು? ಆ ಗೊಲ್ಲದ ಮಗನಿಗೆ ನಿನ್ನನ್ನು ಕೊಟ್ಟರೆ ಸೃಷ್ಟಿ ಬಾಲಕರೆಲ್ಲವಾಸ ಮಾಡಲು. ಆ ಕುಲಗೇಡಿ ಗೊಲ್ಲದ ಕೃಷ್ಣನ ಹೆಸರು ಮಾತ್ರ ಹೆಸರು ಮಾತ್ರ ಎಲ್ಲ ಮುಂದೆ ಎತ್ತಿದರೆ ತಕ್ಷಣವೇ ಭೂಮಿಗೆ ದಟ್ಟಡಲ್ಲಂತ ಅಪ್ಪಳಿಸಿ ಹೊಳಿತೇನೆ ನಾನು. ತಿಳಿಯದ ಒಂದೇ ಆಟವನ್ನು ಸಾಧಿಸಬೇಡ. ಬಳಿರೆಲ್ಲ ಸಾಧ್ಯ ಹೋಗಿ. ಈ ಬಾಲಕಿಯ ಮೂರ್ಖತನದಿಂದ ಒಂದೇ ಆಟವನ್ನು ಸಾಧಿಸುವರು. ಎಷ್ಟು ಬೇರೆಯವರು ತಮ್ಮ ಮೂರ್ಖತನವನ್ನು ಬಿಡುವುದಿಲ್ಲ. ಬಳಿರೆಲ್ಲ ಸಾಧ್ಯ ಬೇಡ. ಈ ಬಾಲಕಿಯ ಬುದ್ಧಿ ಹೇಳುವುದಕ್ಕೆ ಹಂತಪುರದಲ್ಲಿರುವ ಎಲ್ಲ ಕಾಂತಿನ ಬರವೇ ಸಾಧ್ಯ. ಅಂತ ಕಾರ್ಯಗಳು ಏನಿರುವುದು ಕಾಂತಿ? ಅಂತ ಕಾರ್ಯಗಳು ಇರುವುದು ಸುಂದರಿ. ಅಹೇ ಕಾಂತಿ, ಅಹೇ ಕಾಂತಿ. ಆ ಕುಲಕೇಳಿ ಗೊಲ್ಲನ ಮನ್ಮಥನನ್ನು ಬಿಟ್ಟ ಅಣ್ಣರನ್ನು ಲಗ್ನ ಆಗುವುದೊಂದು ಒಂದೇ ಆಟವನ್ನು ಸಾಧಿಸುವಳು. ಆ ಮನ್ಮಥನಿಗೆ ಕೊಡುವುದು ನನಗೆ ಇಷ್ಟವಿಲ್ಲ. ಆದ ಕಾರಣ ಈ ಮಗಳಿಗೆ ಬುದ್ಧಿಯನ್ನು ಕೇಳು. ನಿನ್ನ ಮಾತು ಕೇಳಿ ಅವರ ಮನ್ಮಥನನ್ನು ಆಶೆಯನ್ನು ಬಿಡಲು ಕಾಣೆ. ಅಮ್ಮ ಮಗಳೇ, ಅಮ್ಮ ಜನನಿ, ತಂದೆ ತಾಯಿಯ ಮಾತನ್ನು ಮೀರಿ ಮನ್ಮಥನಿನ ಗಣನೆಂದು ಯಾಕೆ ಹಾಗೆ ಸುಮ್ಮನೆ ತಂದೆ ತಾಯಿಯ ಮಾತನ್ನು ಕೇಳು ಮಗಳೇ. ಮಾತಿರು ನಗಲೇ. ಅಮ್ಮ ಜನನಿ ಮಗಳೇ, ಎಷ್ಟು ಮಂದಿ ಹೇಳಿದರು ಮನ್ಮಥನನ್ನೇ ವಿನಃ ಅನ್ಯರನ್ನು ಲಗ್ನವಾಗುವುದಿಲ್ಲ ತಾಯಿ ಪ್ರತಿಯೊಂದಿದ್ರು. ಈಗಿನ ಕಾಲ ಬುದ್ಧಿಗೆ ಹೇಳುವುದಂತೆ ಅಪ್ಪ ಅಮ್ಮಯ್ಯ ಎಲ್ಲ ಮಗಳ ಹಠವನ್ನು ಬಿಡ್ತೀಯಲ್ಲ. ಈಗ ತಂದೆ ತಾಯಿ ಮಾತು ಯಾಕೆ ಕೇಳ್ತಾರ? ಎಲ್ಲ ಕಾಲ ಪ್ರೇಮ ಮಾಡಿರ್ತಾರ. ಅಹೇ ಕಾಂತ, ಅದೇ ಕಾಂತಿ ಹೇಳು ಕೇಳು. ಅದೇ ಸಣ್ಣಗೆ ಮಹಾಪ್ರೇಮ
ಮೂರ್ಖರ ಈ ಗೊಲ್ಲರ ಸುದ್ದಿಯನ್ನು ಬೇರೆಯವರಿಗೆ ನಿನ್ನನ್ನು ಗಳಿಸಿದರೆ ಹೇಗೆ? ಈ ಸುದ್ದಿಯನ್ನು ಇಂದ ಬಂದದನೆಂದು ಗುತ್ತಿಗೆ ಪಟ್ಟರು ಅಪ್ಪನಿಗೆ ಬಹು ಎಚ್ಚರದಿಂದ ಮಾತನಾಡು. ಬಾಯಿ ಮುಚ್ಚಿಕೊಳ್ಳಬೇಡಿ ಈಗಲೇ. ಅಪ್ಪಯ್ಯ, ಅಮ್ಮ ಮಗಳೇ, ಎನ್ನ ಪೂರ್ವ ಜನ್ಮದ ಸುದ್ದಿ ನಿನಗಿನ ಗೊತ್ತಿಲ್ಲವೇ? ಅದೇನು ಹೇಳ ಮಗಳೇ? ಕೇಳಲೆ ಹೇಳ ಮಗಳೇ. ಇದೇನು ಕೇಳು. ಅದೇನು ಸೊನ್ನಾಗಿ ಹೇಳ ಮಗಳೇ. ಜನಕ ಕೇಳು ನಿನ್ನ ಮಾತು, ಪಿತನೇ ಕೇಳು ಎನ್ನಯ ನುಡಿಯ. ಅಪ್ಪಯ್ಯ, ಅಮ್ಮ ಮಗಳೇ, ಚೆನ್ನಾಗಿ ಕೇಳು. ಅದೇನು ಸೊನ್ನಾಗಿ ಹೇಳು. ಜನಕ ಕೇಳು ನಿನ್ನ ಮಾತು, ಪಿತನೇ ಅಪ್ಪಯ್ಯ, ಅಮ್ಮ ಮಗಳೇ, ಎನ್ನ ಪೂರ್ವ ಜನ್ಮದ ಸುದ್ದಿ ಹೇಳಿದನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳ ಮಗಳೇ. ಪಂಚಪ್ರಾಣನು ಪಂಚಮುಖನು ಪಂಚಾಕ್ಷರಗಳಿಂದ ಕೂಡಿ ಆ ಶಿವನಲ್ಲಿ ಸುಟ್ಟು ಭಸ್ಮ ಮಾಡಲು ಅಪ್ಪಯ್ಯ, ಅಮ್ಮ ಮಗಳೇ, ಆತನಿಗೆ ನಾನು ತೆರಗೊಡ್ಡಿ ಬೇಡಿಕೊಂಡೆನು. ಆತನು ಹೇಳಿದ್ದೇನೆಂದರೆ, ಅದೇನು ಮಗಳೇ. ಕಮಲ ರಾಜನ ಮಗಳಾಗಿ ನೀನು ಜನಿಸಿದರೆ ಮನ್ಮಥನಿಗೂ ನಿನಗೂ ಲಗ್ನವಾಗುತ್ತದೆ ಎಂದು ಹೇಳಿದ ಕಾರಣ ನಾನು ನಿನ್ನ ಮಗಳಾಗಿ ಜನಿಸಿರುವೆನು. ಅಪ್ಪಯ್ಯ, ಅಮ್ಮ ಮಗಳೇ, ಆದ ಕಾರಣ ಮನ್ಮಥನ ಧ್ಯಾನದ ಕಾಲವನ್ನು ಕಳೆಯುತ್ತಿರುವೆನು. ಈ ಮಾತನ್ನು ತಿಳಿದುಕೊಂಡು ದ್ರೌಪದಿಯನ್ನು ಕರೆಸಿ ಮನ್ಮಥನಿಗೆ ಲಗ್ನವನ್ನು ಮಾಡಿಕೊಡುತ್ತಂದೆ ನಿರಾಕರಿಸುತ್ತೆ ಎಂದೆ. ಅಪ್ಪಯ್ಯ, ನಿನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿ ನನ್ನ ಮಗುವಿಲ್ಲದ ಸಂತೋಷವಾಯಿತು. ಇನ್ಯಾತಕ್ಕೆ ತಡ ಮಾಡಿ ಈ ಕ್ಷಣದ ನಿನ್ನ ಮನೋವಿದ್ದಂತ ಮನ್ಮಥನನ್ನು ಕರೆಸಿ ಲಗ್ನ ಮಾಡಿಕೊಡ್ತೀನಿ. ನಿನ್ನ ಸಂಗತಿ ಬಂದು ತಿಳಿದರೆ ದ್ರೌಪದಿಯನ್ನು ಬಂದು ತಪ್ಪಾಯಿತು. ಈಗ ನಾನು ಕರೆಸಿದರೆ ಆ ತಾಯಿ ಬರುವಳು, ಬಹಳ ಬಿಡುವಳು. ಜಾಗೃತಿಯಿಂದ ನೀನು ಹೋಗಿ ದ್ರೌಪದಿಯ ಪಾದ ಶರಣಕ್ಕೆರನ್ನು ಬರುಕರಿಂದ ಬೇಡಿಕೊಂಡು ಮನಕರಿಸಿ ನಮ್ಮ ಮಂದಿರಕ್ಕೆ ಕರೆದುಕೊಂಡು ಮಗಳೇ, ಈ ಕೆಲಸವನ್ನು ನೀನು ಮಾಡಲೇಬೇಕು. ನಿನ್ನ ಇಷ್ಟದಂತೆ ಜನಕ ಜಗದೀಶಾಗಿ ತಂದ ಜನಕ. ಓ ಪುತ್ರಿಯಾದ ದೇವಿ, ಅಪ್ಪಯ್ಯ, ಸರ್ವವಾಗಿ ಹೋಗಿ ಆ ತಾಯಿಯನ್ನು ಮಂದಿರಕ್ಕೆ ಕರೆದುಕೊಂಡು ಬಾ ಮಗಳೇ. ಈ ಕೆಲಸವನ್ನು ನೀನು ಮಾಡಲೇಬೇಕು ಮಗಳೇ. ಜಾಗೃತಿಯಿಂದ ಕರೆದುಕೊಂಡು ನಾವು ಮಾತಾಡಿದ್ದೇವೆ. ನಿನ್ನನ್ನು ಬೈದಿದ್ದಕ್ಕೆ ಅವಮಾನ ಸಾಲದೆ ನನ್ನನ್ನು ಕರೆದುಕೊಂಡು ಬಾಯಿಂದ ಕಳಿಸಿರುವನು. ನನ್ನ ಮುಖವನ್ನಾದರೂ ನೋಡಿ ನಮ್ಮ ಅರಮನೆಗೆ ಹೋಗೋಣ ಬಾಧ್ಯೆ ತಲುಪುತ್ತದೆ. ಇಷ್ಟದಂತ ಹಾಗೆ ಕಂಡಯ್ಯ.
ನಮ್ಮ ದುಃಖದರೆಂದು ಪಾಂಚಾಲಿ ಕಮಲರಾಜೇಂದ್ರ ಕೃಷ್ಣ ಕೃಷ್ಣ ನನ್ನ ತಪ್ಪನ್ನು ಸಲ್ಲಿಸು, ಸಮಾಧಾನವಹಿಸು, ಈ ದೀಪವನ್ನು ಅಲಂಕರಿಸು. ಅಮ್ಮ ಪಾಂಚಾಲಿ, ಅಣ್ಣಯ್ಯ ಎನ್ನನ್ನು ಹೊಟ್ಟೆಗೆ ಹುಟ್ಟಿದವಂತ ಭಾವಿಸು, ನಾನು ಮಾಡಿದ ಅಪರಾಧವನ್ನು ಸಲ್ಲಿಸು. ಈ ತೋರಂತ ಸುಂದರಿಯಾದ ಸುಕುಮಾರಿಯಾದ ರತಿದೇವಿಯನ್ನು ನಿನ್ನ ಅಳಿಯನಾದ ವಂಕದಲ್ಲಿ ತರುವನು. ಜಾಗ್ರತೆಯಿಂದ ನಿನ್ನ ಅಣ್ಣಂದಿರಾದ ಕೃಷ್ಣ ಬಲರಾಮರನ್ನು ನಾಡನ ಉದಯಕ್ಕೆ ಕರೆದುಕೊಂಡು ಬಾರಮ್ಮ ದ್ರೌಪದಿ. ಅಣ್ಣ ಕಮಲರಾಜ, ಅಮ್ಮ ದ್ರೌಪದಿ, ನಾಳಿನ ಮುಡಿಯ ಕಾಲಕ್ಕೆ ಶ್ರೀಕೃಷ್ಣ ಬಲರಾಮರನ್ನು ಕರೆದುಕೊಂಡು ನಾನು ಲಗ್ನಕ್ಕೆ ಬರಬೇಕು. ಅಣ್ಣಯ್ಯ, ಅಮ್ಮ ದ್ರೌಪದಿ, ಈಗ ನಾನು ನನಗೆ ಅಪ್ಪಣೆಯನ್ನು ಕೊಟ್ಟರೆ ನಾನು ಹೋಗಿ ಬರುವೆನು. ಅಣ್ಣ ರಾಜಾದಿಗಣ್ಯ. ಆ ಕಲಾಭಿಮಾನಿಗಳಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಸಂತೋಷದಿಂದ ಹೋಗಿ ಬಾರಮ್ಮ ದ್ರೌಪದಿ. ಅತಿ ಜಾಗ್ರತೆ. ಕೃಷ್ಣ ಅಯ್ಯೋ ಎಲ್ಲ ಸಾರಥಿ, ಹೋಗಿ ಮನ್ಮಥನಿಯ ಕನ್ಯೆ ನೋಡಲು ಹೋದ ದ್ರೌಪದಿಯು ಇದುವರೆಗೂ ಇನ್ನೂ ಬರಲಿಲ್ಲ. ದ್ರೌಪದಿಯನ್ನು ಕನ್ಯೆ ದೊರೆಯಿತೋ ಇಲ್ಲವೋ ಎನ್ನಿಗೆ ತಿಳಿಯಲಿಲ್ಲ. ಅಯ್ಯೋ ಶಿವ ಶಿವ ಹರ ಹರ, ನಿನ್ನ ಸಕನಾದಿಯರಿಗೆ ಎಂತ ಕಷ್ಟವನ್ನು ತಂದೊಡ್ಡಿದೆಯೋ ದೇವ ಮಹಾನ್ ಭಾವ. ಅಣ್ಣಯ್ಯ, ಸಹೋದರಿ, ನೀನು ಇಷ್ಟೊಂದು ಗಾಬರಿಯತಕ್ಕೆ ಆಗುವೆ. ಚಿಂತೆಯನ್ನು ಬಿಡು, ಧೈರ್ಯವಂತು. ಕಂಡೆಯ ಅಣ್ಣ ಸುಗುಣಗುಣ ಲಾವಣ್ಯ. ಅಮ್ಮ ಸಹೋದರಿ, ಅಣ್ಣ ಕೃಷ್ಣಮೂರ್ತಿ, ನಾನು ನಿನ್ನ ಮಾರ್ಗವನ್ನು ನಿರೀಕ್ಷೆ ಮಾಡುತ್ತೇನೆ. ನಿನ್ನ ಮಗನ ಭಾವನೆಯನ್ನು ನೋಡಿದರೆ ಭಕ್ತಿಯೇ ತೋರುತ್ತದೆ. ಸಹೋದರಿ, ನೀನು ಹೋದ ಕಾರ್ಯವನ್ನು ಆಯಿತೆಂದು ಸಂತೋಷದಿಂದ ತಿಳಿಸಿ ಎಂಬ ಮನದ ಭಾರವನ್ನು ಹೊರಬಾರಲಾಗಿದೆ. ಅಹೋ ಅಣ್ಣಯ್ಯ, ತಂಗಿ ದ್ರೌಪದಿ, ನಾಗರ ಅಹೋ ಪಶುಪತಿ ಮಿತ್ರನಾದ ಅಣ್ಣಯ್ಯ, ಸಹೋದರಿ, ನಾಗರ ವಚನ ಪ್ರಕಾರವಾಗಿ ನಾನು ಕಮಲಾವತಿಯ ತೆರಳಿ ಕಮಲರಾಜನ ಸುದ್ದಿಯಾದ ರತಿ ದೇವಿಯನ್ನು ಗೊತ್ತು ಮಾಡಿಕೊಂಡು ಬಂದಿರುವುದು. ಅಣ್ಣ ಗೋವಿಂದ, ಸಹೋದರಿ, ನಾಳಿನ ಹುದಿಯ ಕಾಲಕ್ಕೆ ಒಂದು ಬಾಂಧವರನ್ನು ಕರೆದುಕೊಂಡು ಹೋಗಿ ಲಗ್ನವನ್ನು ಮಾಡಿಕೊಂಡು ಬಾ ಸರ್ಪಸೇನ ಜನಾರ್ದನ. ಜಲ ಸಾರಥಿ, ನನ್ನ ತಂದೆಯ ಸಹೋದರಿ ಸಾಹಸವನ್ನು ನೋಡಿದ್ದೀರಾ? ನೋಡಿದೇವ ನಿಮಗೆ ನಿಲಕದ ಕಾರ್ಯವನ್ನು ಕೈಗೂಡಿಸಿಕೊಂಡು ಬಂದರು. ಅಮ್ಮ ಸಹೋದರಿ, ನಿನ್ನ ಸಮ್ಮುಖದ ದಿನಗಳನ್ನು ನಿನ್ನ ಧೈರ್ಯ ಸಾಹಸಕ್ಕೆ ಅರಿಯಾಗಿ ಸಾಟಿಲ್ಲ. ಸಹೋದರಿ, ತಡ ಮಾಡದ ಶ್ರೀ ಅಮರಾಸುರನ ಪಾದ ಸ್ಥಳದಿಂದ ತಳವಂತಳಾದನು ತಂಗಿ ವರಮಾಂಗಲ ಹಾಗೆ. ಅಣ್ಣಯ್ಯ, ಸಹೋದರಿ, ನೀನೇನು ನಿನ್ನ ಮಗನಿಗೆ ನಾನು ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬಂದಿರುವೆನು. ಆದರೆ ಎನ್ನ ಕಾಂತನಾದ ಅರ್ಜುನನನ್ನು ನಾನು ಹಾಸಿಗೆಯಲ್ಲಿ ಬಿಟ್ಟು ಬಂದಿರುವೆ. ಆ ಎನ್ನ ಕಾಂತನು ನನ್ನನ್ನು ಕಂಡು ತಿರಕೆಯನ್ನು ಮಾಡುವನೋ ಉಳಿಸುವನೋ ಮತ್ತೆ ಇನ್ನೇನು ಮಾಡುವನು. ನಾನೇನು ಮಾಡಲಿ ಕಂಡೆಯ ಅಣ್ಣ ರಾಜಾಧಿರಾಜ. ತಂಗಿ ಸಹೋದರಿ, ಅಣ್ಣ ಗೋವಿಂದ, ಹಾಗಾದರೆ ಹೇಳಬಲ್ಲಿದ್ದರಮ್ಮ. ಹಾಗೆ ಹೇಳು. ಿ
ಅಯ್ಯೋ ನಾನು ಹೇಗೆ ಮಾಡಲಿ? ತ್ರಿಭುವನ ದೋಳ ಪ್ರಖ್ಯಾತರಾದ ಪಾಂಡವರ ಮರ್ಯಾದೆ ಆಯ್ತು. ಎಲೈ ಸಾರಕ ಈ ವಂಚಗಳು ಹಾಳು ಮಾಡಿದರು. ಎಲೆ ನೀಚಲೇ ಪರಮಘಾತಗಳು. ಇನ್ನು ಮೇಲೆ ನಿನ್ನ ಮುಖವನ್ನು ನಾವು ಐವರು ಹೇಗೆ ನೋಡಬೇಕು? ಹೇಗೆ ಶಾಂತ ಮಾಡಿಕೊಳ್ಳಲಿ? ಎಲೈ ಸಾರಕ ಹೋಗಿ ಜಾಗ್ರತೆಯಿಂದ ಚಂದ್ರಾಯಗರುತ್ತ ಅಡ್ಡಿ ಇಲ್ಲದೆ ಒಳನ ಕಡೆದ ಕಣ್ಣು ಗುಡ್ಡೆಗಳನ್ನು ಕಡೆಯುತ್ತಿಲ್ಲ. ನಿನ್ನ ಕೋಪವನ್ನು ಸಹಿಸಲು ಸಿದ್ಧ ಮಾಡಿದ್ದೇವೆ. ಹಲೋ 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 ಎನ್ನ ಅಣ್ಣನಾದ ಶ್ರೀಕೃಷ್ಣನು ತನ್ನ ಮಗನಾದ ಮನ್ಮಥನ ಲಗ್ನವನ್ನು 8 ದಿನದಲ್ಲಿ ಮಾಡುತ್ತೇನೆಂದು ರುಕ್ಮಿಣಿಗೆ ವಚನವನ್ನು ಕೊಟ್ಟಿರುವಂತೆ. ಮಾತನ್ನು ನಾನು ಒಪ್ಪುವುದಿಲ್ಲ. ಅನೇಕ ದೇಶಾಂತರಿಗೆ ಚಾರವನ್ನು ಕಳಿಸಿ ಕನ್ಯೆಯನ್ನು ಹುಡುಕಿಸಲು ಕನ್ಯೆ ಎಲ್ಲಿ ಸಿಗದ ಕಾರಣ ಎನ್ನ ಶತ್ರುಗಳು ಬಂದು ಎನ್ನನ್ನು ಪೂಜಿಸಿದರು. ಅಹೋ ಕಂಗಣ, ನಿನಗೆ ನಿದ್ರೆ ಭಂಗವಾಗಬಾರದೆಂದು ನಿನ್ನನ್ನು ಎಬ್ಬಿಸದೆ ಅಣ್ಣನಾದ ಶ್ರೀಕೃಷ್ಣನ ಬಳಿಗೆ ಹೋಗಿ ಬಂದಿರುವ ಭೂಪ ತರವಲ್ಲವೋ ನಿನಗಿಂತ ಕೋಪ? ನಿನ್ನ ವಂಚನೆ ಗುಣಗಳನ್ನು ಮೆಚ್ಚಲಿಕ್ಕೆ ನಾನು ಹೋಗಿ ಬಂದಿರುವೆನು ಪ್ರಿಯ. ಕಬಡ್ಡಿ ಸಟಿಯನ್ನು ಬದಲಿದರೆ ಬಿಟ್ಟವಾಗಬಲ್ಲದೆ ಹೇಗೆ? 14 ಲೋಕಕ್ಕೆ ಸಂರಕ್ಷಣೆ ಕರ್ತವ್ಯ ಶ್ರೀಕೃಷ್ಣನಿಗೆ ಕನ್ಯೆ ಬೇಡಲಾರದೆ
ಬಾಯಿ ಪಡಿಕೆಯಾದ ತುಪ್ಪದರಂದಿದೆ ಈ ಕಾಡದೊಳ ಒಬ್ಬಳ ಪರ್ವತಗಳನ್ನು ಕಮಲವತಿಗೆ ಕನ್ನಕ್ಕೆ ಹೋಗಿದ್ದು ನೆರೆಗೆ ಮುಚ್ಚುಡಿಸಿದರೆ ನಾನೇನು ಹುಚ್ಚನಲ್ಲ. ನನ್ನ ಮುಂದೆ ಬದುಕುವಿಯ ವೈಯಾರಿ ಮಹಾಮಾಯಕಾರಿ ಎತ್ತ ಅಸ್ತ್ರವತಿ ಎತ್ತ ಕಮಲವತಿ ಅಯ್ಯೋ ಇನ್ನೊಂದು ಹೆಂಗಸರಿ ಅರೆ ಮಾಡುವುದೇ ವಂಚಗಳೇ ಎನ್ನ ಹಸ್ತದೋಳ ವಿಸ್ತರಿಪ ವೈರಿಗಳ ಮಸ್ತಕವನ್ನು ಕತ್ತರಿಸುವ ಎನ್ನ ಹಸ್ತದೋಳ ವಿಸ್ತರಿಪ ವೈರಿಗಳ ಮಸ್ತಕವನ್ನು ಕತ್ತರಿಸುವ ಕತ್ತಿಯಿಂದ ನಿನ್ನ ಕುತ್ತಿಗೆಯನ್ನು ಕೊಯ್ದು ತಪ್ಪಿಸಿಕೊಡ್ತೇನೆ ಕಬಡ್ಡಿ ಸುಂದರ ಮುರ್ಕಳ ನಿನ್ನಂತ ವೀರನಿಗೆ ನಾನು ಮೋಸ ಮಾಡಲು ಸಾಧ್ಯವೇ? ಮಾಡಿರೋ ಸುಂದರ ಏನು ಚೆನ್ನಾಗಿರೋ ಸಹಜವಾಗಿ ಕೊಲ್ಲುವುದೇ ಬಂಡ ಉಂಟು ದ್ರೌಪದಿ ಕಮಲರಾಜನ ಸುದ್ದಿಯಾದ ರತಿದೇವಿಯು ತನ್ನ ತಂದೆಗೆ ತನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ತಿಳಿಸಿದರು. ಅದಕ್ಕಾಗಿ ಕಮಲರಾಜನು ತನ್ನ ಮಗಳನ್ನು ಮನ್ಮಥನಿಗೆ ಕೊಡುವುದಾಗಿ ಸಂತೋಷಪಟ್ಟು ಆಕೆಯನ್ನು ಕುಲಗ್ನಕ್ಕೆ ಗೊತ್ತು ಮಾಡಿದರು. ಈ ಮಾತನ್ನು ತಿಳಿದು ನೋಡೋದನ್ನ ಬುದ್ಧಿ ಸಂಪನ್ನ ಪರಿಪರಿಯಿಂದ ನಾನು ಸಾದೃಶ್ಯವನ್ನು ಹೇಳಿ ದೂರ್ಜಟ ಪಾಲದಾನ ಮಾಡಿದರೆ ಈ ಹೆಂಗಸರ ಗುಣವನ್ನು ನಂಬುವುದು ಯಾರಿಗೂ ಸಾಧ್ಯವಿಲ್ಲ. ಇದಕ್ಕೊಂದು ಸಾದೃಶ್ಯವನ್ನು ಹೇಳ್ತೇನೆ ಕೇಳಲು ಕಂಡ ಮುಂದೆ ಔದುಂಬ ರಾಣಿ ಪುಷ್ಪಾಣಿ ಶ್ವೇತವರ್ಣಂಚ ಬಾಲಸ್ಯ ಮತ್ಸ್ಯಪಾದ ಬಂಡ ಮುಂದೆ ಇದರ ತಾತ್ಪರ್ಯವೇನೆಂದರೆ ತಾತ್ಪರ್ಯವೇನು? ಅತ್ತಿಯ ಹೂವನ್ನು ಕಾಣುವುದಿಲ್ಲವೆಂದು ಹೇಳುತ್ತಾರೆ. ಒಂದು ವೇಳೆ ಆ ಹೂವನ್ನು ನೋಡಿದರೆ ನೋಡಬಹುದು, ನೀರಿನಲ್ಲಿ ಚಲಿಸುವ ಮೀನಿನ ಹೆಜ್ಜೆಯನ್ನಾದರೆ ನೋಡಿದರೆ ನೋಡಬಹುದು, ಅಂತರಿಕ್ಷದಲ್ಲಿ ಚಲಿಸುವ ಬಿಳಿಯ ಅದನ್ನಾದರೆ ನೋಡಬಹುದು. ಆದರೆ ನಿನ್ನಂತೆ ಹೆಂಗಸರ ಗುಣವನ್ನು ನಂಬುವುದು ಯಾರಿಗೂ ಸಾಧ್ಯವಿಲ್ಲ. ಇನ್ನು ನನ್ನಂತವನ ಪಾಡಿನ ಗಂಡಿಯ ಬಂದ ಮುಂದೆ ನಿನ್ನ ಕುಟಿಲ ಗುಣಗಳನ್ನು ಎನ್ನದೇ ಪ್ರಕಟ ಮಾಡಿದ ದ್ರೌಪದಿ
ಪಿಂಡ ಪ್ರಚಂಡ ತ್ರಿಭುವನಕ್ಕೆ ಗಂಡ ಮುಂದಕ್ಕಿಟ್ಟ ಕಾಲು ಹಿಂದಕ್ಕಿಡುವ ಗಂಡ ಇಂಥ ಗಂಡಗಳಿಗೆ ಅದು ಎಲ್ಲರ ಡಬ್ಬಕತನವನ್ನು ಕೈದರೆ ನಿನ್ನ ನಿಂತು ನಾವು ಕಾಣಲೇನೆ ನೀನೆಷ್ಟು ಸಾರು ಸಾದೃಶ್ಯವನ್ನು ಹೇಳಿದರೆ ನಿನ್ನನ್ನು ಬಿಡೋಣ ಹೇಗೆ ಎಲೆ ದುರ್ಮಾರ್ಗಳೇ ನಿನ್ನ ನುಡಿಯನ್ನು ಕೇಳಿದರೆ ನನಗೆ ಮತ್ತಷ್ಟು ಕೋಪ ಇದೆಯೋ ನಿನ್ನನ್ನು ತುಂಡು ತುಂಡು ಮಾಡಿ ಮಂಡ್ಯ ಮೇಲೆ ಕರ್ತವನ್ನು ಹೇಳಿದ್ರೆ ಮಂಡಲಿಕರ ಅಂಗರವೇದನೆ ಅನ್ನ ಮೇಲೆ ಖಂಡಿತವಾಗಿ ಮಾಡಿಕೊಂಡಿರೋದು ಇಲ್ಲ ಈ ಗಿಂಡು ಗಟ್ಟಿಯಾದ ಪಾಂಚಾಲಿ ಎಲ್ಲ ಕರ ಪುಂಡಗಳು ತಾಂಡವಾದ ಪ್ರಚಂಡ ಭಯಂಕರ ಖಡ್ಗದಿಂದ ನಿನ್ನ ಹುಂಡಮವ ಕಡೆಗೆ ತಿಳಿದು ಭೂಮಂಡಲಕ್ಕೆ ಅಪ್ಪಳಿಸಿ ಎಂಟು ಭೂತಾದಿಗಳಿಗೆ ನಿನ್ನ ಕಂಡವನ್ನು ಗುಣಪಡಿಸುವೆ ಪ್ರಾಣವನ್ನ ದಂಡಗಳಲ್ಲಿ ಖಂಡಿತವಾಗಿ ಕಳಿಸಿದರೆ ನಾನು ಶ್ರೀ ಅಮರೇಶ್ವರ ಸರಳ ಜಾತಿಯ ಆರಿಸುವ ನಿನ್ನ ಪ್ರಾಣ ಭೂಮಿಯಲ್ಲ ಆಹೋ ತಮ್ಮ ನಿಲ್ಲ ನಿಲ್ಲ ಅದು ಯಾತಕ್ಕೆ ದೇವದಿನ ಅಯ್ಯೋ ಈ ಭೂಮಂಡಲದಲ್ಲಿ ನಾನಂತೂ ಮುಖವನ್ನು ತೋರಿಸಲೇ ತಿರುಗಿ ಇವಳ ಮುಖವನ್ನು ಹೇಗೆ ನೋಡಲೇ ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಹಾಸಿಗೆಯಲ್ಲಿ ನನ್ನನ್ನು ಮಲಗಲು ಬಿಟ್ಟು ಎಬ್ಬಿಸದೆ ಹೇಳದೆ ಕೇಳದೆ ಈ ಇಂಥ ಅರ್ಧ ರಾತ್ರಿಯಲ್ಲಿ ಯಾವ ಊಟಗಾರನಲ್ಲಿ ಹೋಗಿ ಕಾಮ ಕ್ರೀಡೆಗಳನ್ನು ತೀರಿಸಿಕೊಂಡು ಬಂದ ಇಂಥ ಅರ್ಧ ರಾತ್ರಿಯಲ್ಲಿ ಎತ್ತ ಕಡೆ ಹೋಗುದು ಎಂದು ಕೇಳಿದರೆ ಈ ಬಂಡ ಮುಂದೆ ಮನ್ಮಥನಿಗೆ ಕನ್ನೆ ಗೊತ್ತು ಮಾಡಲಿಕ್ಕೆ ಹೋಗಿದ್ದೇನೆ ಬಾಳಿಗೆ ಕಂಪನಿಗಳಾದ ಇವಳ ಸ್ಥಿರವನ್ನು ಕಡಿಮೆ ಬಿಡಬಲ್ಲದೆ ಇವಳ ಗೊಡುಗೆ ನಿನಗೆ ಯಾಕೆ ಬೇಕು ಅಗ್ರಜ
ಭೀಮಸೇನ ಅಂದನಾದ ಶ್ರೀಕೃಷ್ಣನು ತನ್ನ ಮಗನಾದ ಮನ್ಮಥನ ಲಗ್ನವನ್ನು 8 ದಿನದಲ್ಲಿ ಮಾಡುತ್ತೇನೆಂದು ರುಕ್ಮಿಣಿಗೆ ವಚನವನ್ನು ಕೊಟ್ಟಿರುತ್ತಾರೆ. ಕಲ್ಲೆ ಎಲ್ಲಿ ಸಿಗದ ಕಾರಣ ಎನ್ನ ಸ್ವಪ್ನದೊಳಗನ್ನು ಎಲ್ಲನ್ನು ಕೊಂಡಿ ಕರೆದನು. ಕಾಂತೆ ಈ ಪಾರ್ಥನಿಗೆ ನಿದ್ದೆ ಭಂಗವಾಗಬಾರದೆಂದು ನಾನು ಅಣ್ಣನ ಬಳಿಗೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡಿ ಲಗ್ನಕ್ಕೆ ಏರ್ಪಾಡು ಮಾಡಿ ಬಂದಿರುವನು. ಕಾಂತ ತಾಯಿಕೋ ಮನದಳು ಶಾಂತ. ಪಾಂಚಾಲೆ ನಾಗಪತೆ ನೀನು ಶ್ರೀಕೃಷ್ಣನ ಪಾದದ ಆಣೆಯನ್ನು ಮಾಡಿ ನಿಜವಾಗಿ ಹೇಳಿದರೆ ನಿನ್ನ ಪ್ರಾಣ ಉಳಿಸುವ ಪ್ರಾಣ ನನ್ನದಾಗಿರಲಿ. ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿ ನಾನು ನಿನ್ನ ಮುಂದೆ ಸುಳ್ಳನ್ನು ಹೇಳಲಿಲ್ಲ ಪ್ರಿಯ. ಪಾಂಚಾಲೆ ಕಾಂತ ಶ್ರೀರಂಗನಾಥನ ಆಣೆಯನ್ನು ಮಾಡಿ ನಿಜವಾಗಿ ಹೇಳಿದ್ರೆ ಸುಂದರ ಸುಂದರಿ ಏನು ಹೇಳಿದ್ದೇಳು? ಅದು ಚೆನ್ನಾಗಿ ಹೇಳು. ವಾಯೋ ತನಯನೇ ನೀನು ಮಾಡಿಕೊಂಡು ಬಂದಿದೆ. ನನ್ನ ಮಾತನ್ನು ನಂಬು. ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿ ನಾನು ಯಾವ ತಪ್ಪನ್ನು ಮಾಡುವುದಿಲ್ಲ. ನೀನೇ ಇದಕ್ಕೆ ಉತ್ತರವನ್ನು ಹೇಳುವಂತವನಾದ ತಂದೆಯ ಪ್ರಾಣಪತಿಯಾದ ಭೀಮಸೇನನೇ. ಅಹೋ ತಮ್ಮ ಅರ್ಜುನ, ಅಣ್ಣ ಭೀಮಸೇನ, ಈ ದ್ರೌಪದಿ ಶ್ರೀಕೃಷ್ಣನ ಆಣೆಯನ್ನು ಮಾಡಿ ನಿಜವಾಗಿ ಹೇಳುವ ಈ ಮಾತನ್ನು ನಂಬಿ ಸ್ವಲ್ಪ ಶಾಂತನಾಗು. ಎಷ್ಟು ಮಾತ್ರಕ್ಕೆ ಶಾಂತನಾಗುವುದಿಲ್ಲ ಅಣ್ಣ. ಅಹೋ ಅನುಜ, ಅಹೋ ಅಗ್ರಜ, ದ್ವಾರಕವತಿಯಿಂದ ಶ್ರೀಕೃಷ್ಣನ ಕಡೆಯಿಂದ ಒಬ್ಬ ದೂತರು ಬಂದಿರೋ, ಏನು ಕಾರಣ ಬಂದಿರೋ ವಿಚಾರ ಮಾಡುತ್ತೇನೆ. ಶ್ರೀಕೃಷ್ಣನ ಕಡೆಯಿಂದ ತಂದಿರುವ ವರ್ತಮಾನವನ್ನು ಚೆನ್ನಾಗಿ ಹೋಗಿ ಹೇಳುವಂತನಾಗಿ ದೂತರೆ ದ್ವಾರಕಾವತಿಯಿಂದ ಶ್ರೀಕೃಷ್ಣ ದೇವರು ನನಗೆ ಪತ್ರವನ್ನು ಬರೆದು ಕಳಿಸಿರುವರು. ಭೀಮಸೇನ ಮಾಡುವುದರಿಗೆ ವಂದನ. ಅಹೋ ತಮ್ಮ ಅರ್ಜುನ, ಅಣ್ಣ ಭೀಮಸೇನ, ದ್ವಾರಕಾವತಿಯಿಂದ ಶ್ರೀಕೃಷ್ಣ ದೇವರು ಪತ್ರವನ್ನು ಕಳಿಸಿರುವರು. ಅದೇನಿರೋದು ಜಾಗ್ರತೆಯಿಂದ ನೋಡ ಹನುಜ. ದೂತನಾದ ಕರ್ಣಿಕರೇ, ಪತ್ರದ ಸಾಂಗವನ್ನು ನಮ್ಮ ಮುಂದೆ ಓದಿ ತಿಳಿಸುವಂತನಾದ ದೂತ ವಿಮರ್ಶೆಯಾಗುತ್ತಾಂತ. ಅಪ್ಪ ಭೀಮಾರ್ಜುನರೇ, ದೂತ ಶ್ರೀಕೃಷ್ಣ ದೇವರು ನಿಮಗಾಗಿ ಪತ್ರವನ್ನು ಕಳಿಸಿರುವನು. ಆ ಪತ್ರವನ್ನು ಓದುವುದು ತೆರವಹಿಸುವುದು. ಅದು ಏನು ಚೆನ್ನಾಗಿ ಹೇಳೋದೂತ. ಅಹೋ ಧರ್ಮಭೂಪತಿಯಾದ ಧರ್ಮರಾಜನಿಗೆ ಇಂದಿನ ದಿನ ದ್ವಾರಕಾವತಿಯಿಂದ ಶ್ರೀಕೃಷ್ಣ ದೇವರು ಮಾಡುವ ಆಶೀರ್ವಾದಗಳು ಈಗ ಕಾಗದ ಬರೆಯಲು ಕಾರಣವೇನೆಂದರೆ, ಇಂದಿನ ದಿನ ದ್ರೌಪದಿಯ ಒಂದು ಮನ್ಮಥನಿಗೆ ಕನ್ಯೆಯನ್ನು
ದ್ವಾರಕ್ಕೆ ಗಂಧರ್ವನಿಂದ ಚಂಡಿಯನ್ನು ಕಟ್ಟಿಸಿಕೊಂಡಿದ್ದ ಆ ಬಂಡ ದುರ್ಯೋಧನನನ್ನು ನಿನ್ನ ಪಾದ ಪುಷ್ಪದಿಂದ ಬಂದು ಮಹಾತ್ಮೆಯಾದ ನಿನ್ನನ್ನು ಘಾಸಿಗೈಯಬೇಕೆಂದು ಯತ್ನಿಸಿದೆ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದ ರಥವನ್ನು ಹೇಳು. ದ್ವಾರಕವತಿಗೆ ಹೋಗೋಣ ರಾಣಿ. ಮೀನಾಕ್ಷರವರು ಒಂದು ಆಡ್ಬೇಕಂತ ಹೇಳಿ ಆ ಗಂಧೆ ಮಾಡಿ 500 ರೂಪಾಯಿ ಕೊಟ್ಟಿರ್ತಾರೆ. ಅವ್ರು ತಗೊಳ್ಳುವಾಗ ವಿನಂತಿ. ನಿಮ್ಮ ಹೆಸರು ಪ್ರಾಣೇಶ್ವರ, ನೀನು ಮಾಡಿದ ಕಾರ್ಯಕ್ಕೆ ನಾನು ಮೆಚ್ಚಿದೆ. ನಿನ್ನನ್ನು ಎಷ್ಟು ವರ್ಣಿಸಿದರೂ ಸಾಲದು. ಆದ ಕಾರಣ ತಡ ಮಾಡಲು ದ್ವಾರಕವತಿಗೆ ಹೋಗೋಣ ನಡೆಯುವವನೇ ಇಷ್ಟದಂತೆ ಸಂತೋಷದಿಂದ ನಾವು ದ್ವಾರಕವತಿಗೆ ಹೋಗಬೇಕೆ? ಹೌದು ಕಾಂತೆ. ಹಾಗಾದ್ರೆ ಹೇಳಿದರೆ ಕೇಳ. ಅದೇನು ಚೆನ್ನಾಗಿಯೋ What